ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟಗರು ಗನಿ ಟೂರಿಸಂ ಚಾನಲ್. ಇವತ್ತೊಂದು ಅನ್ಬಾಕ್ಸಿಂಗ್ ಇದೆ, ವಿಡಿಯೋ ನೋಡೋಣ. ನೋಡೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಆಲ್ರೆಡಿ ಅನ್ಬಾಕ್ಸಿಂಗ್ ಆದರೆ ಮಾಡಿದ್ದೀನಿ. ಬಾಕ್ಸ್ ಈ ಥರ ಬಂದಿತ್ತು. ಬಾಕ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಈ ಥರ ಬಂದಿದೆ. ಪಿಜನ್ ನಿನ್ನೆ ಬುಕ್ ಮಾಡಿದ್ದು, ನಿನ್ನೆ ಬಂತು. ವಾರಂಟಿ ಕಾರ್ಡ್, ಇದ್ರ ಸಿಸ್ಟಮ್ ನೋಡೋಕೆ ಹೋದ್ರೆ ನೋಡಿ, ಆನ್ ಆ್ಯಂಡ್ ಆಫ್ ಫಂಕ್ಷನ್ ಆ್ಯಪ್. ಆಮೇಲೆ ಇಲ್ಲಿ ವ್ಯಾಟ್ಸ್ ಎಷ್ಟಿದೆ ಅಂತ, ಎಷ್ಟು ವ್ಯಾಟ್ಸ್ಗೆ ಎಷ್ಟು ಟೆಂಪ್ರೇಚರ್ ತಗೊಳ್ಳುತ್ತೆ ಅಂತ. ಡೌನ್ ಈ ಕಡೆ ಅಪ್ ಇದೆ, ಇಲ್ಲಿ ಡೌನ್ ಇದೆ. ಟೈಮ್ ಸೆಟ್ಟು, ನಾವು ಕುಕ್ ಮಾಡಿ ಸೌಟು ಆ್ಯಂಡ್ ಪ್ರೆಷರ್ ಕುಕ್ಕರ್ ಎಷ್ಟು ಆಪ್ಷನ್ ಕೊಟ್ಟಿದ್ದಾನೆ. ಪಿಜನ್ನು ಇದ್ರ ಹಿಂದೆಗಡೆ ಏನಿದೆ ನೋಡೋಣ. ಹಿಂದೆಗಡೆ ಇದು ಫ್ಯಾನ್ ಕೊಟ್ಟಿದ್ದಾನೆ ಕೂಲಿಂಗೋಸ್ಕರ. ಇದು ಕಾಯಿಲು, ಇದೊಂದು ಬೋರ್ಡ್ ಇರುತ್ತೆ, ಸೆನ್ಸರ್ ಬೋರ್ಡ್ ಇರುತ್ತೆ. ಸಿಂಪಲ್ ಆಗಿದೆ. ಈಗ ನಾನು ಹೇಗೆ ಯೂಸ್ ಮಾಡೋದು ಅಂತ ಆನ್ ಮಾಡ್ತೀನಿ. ಫಸ್ಟ್ ಪ್ಲಗ್ ಹಾಕಿ, ನಾನು ನೋಡಿ ಇಲ್ಲಿ ನೋಡಿ ಪ್ಲಗ್ ಹಾಕಿದ್ದೀನಿ. ಸ್ವಿಚ್ ಹಾಕ್ತೀನಿ. ಸ್ವಿಚ್ ಹಾಕಿದ ತಕ್ಷಣ ಇಲ್ಲಿ ನೋಡಿ ಈ ಥರ 4 ಡಾಟ್ಸ್ ಬರುತ್ತೆ. 4 ಡಾಟ್ಸ್ ಬಂದಾದ್ಮೇಲೆ ಇದರಲ್ಲೊಂದು ವಿಶೇಷತೆ ಏನು ಅಂದರೆ, ಇದಕ್ಕೆ ಸೆಟ್ ಆಗೋವಂಥ ಪಾತ್ರೆಗಳೇ ಇಕ್ಕೊಬೇಕಂದ್ರೆ ಸ್ಟೀಲ್ದು. ಕೆಲವೊಂದು ಹುಕ್ಕು, ಅಲ್ಯೂಮಿನಿಯಮು, ಅದು ಕೆಲವೊಂದು ಇದು ತಗೊಳ್ಳಲ್ಲ, ಆಕ್ಸೆಪ್ಟ್ ಮಾಡಲ್ಲ. ಸೊ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ನಾವು ಟೆಸ್ಟ್ ಮಾಡೋಣ ಇವಾಗ. ನಾನು ಪ್ಲಗ್ ಹಾಕಿದ್ದೀನಿ, ಸ್ವಿಚ್ ಹಾಕ್ತೀನಿ. ಸ್ವಿಚ್ ಹಾಕಿದ್ರೆ ನೋಡಿ ಈ ಥರ ಬರುತ್ತೆ. ಬಂದಮೇಲೆ ನಾವು ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಫ್ಯಾನ್ ರನ್ ಆಗುತ್ತೆ. ಫ್ಯಾನ್ ರನ್ ಆದಮೇಲೆ ನಾವು ಫಂಕ್ಷನ್ ಕೀನ ಆನ್ ಮಾಡಬೇಕು. ಫಂಕ್ಷನ್ ಕೀ ಆನ್ ಮಾಡಿದ್ರೆ ಡೈರೆಕ್ಟ್ ಪ್ರೆಷರ್ ಕುಕ್ಕರ್ ತಗೊಳುತ್ತೆ. ಪ್ರೆಷರ್ ಕುಕ್ಕರು ಎಷ್ಟು ವ್ಯಾಟ್ಸ್ ಅಂದರೆ 1300 ವ್ಯಾಟ್ಸ್ ತಗೊಳುತ್ತೆ. ಸೊ ನಾವು ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ನೀರು ಇಕ್ಕಿದ್ದೀನಿ ಕಾಯಿಸೋಕ್ಕೆ ಅಂತ. ಇದನ್ನೆಲ್ಲ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ಇದು ಅಪ್ ಇದೆಯಲ್ಲ, ಇದು ಅಪ್ಪು, ಈ ಕಡೆದು ಡೌನು. ನೋಡಿ ನಾವು ಸೆಟ್ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು ದೋಸೆ ಚಪಾತಿ, ಇದು ಡೀಪ್ ಫ್ರೈ, ಇಡ್ಲಿ, ಮಿಲ್ಕು, ಇದು ಬಾಯ್ಲಿಂಗು, ಕರ್ರಿ, ಸೌಟು, ಪ್ರೆಷರ್ ಕುಕ್ಕರು. ಈಗ ನಾನು ನೀರು ಇಕ್ಕಿದ್ದೀನಿ. ಈ ಫಂಕ್ಷನ್ಸ್ಗೆಲ್ಲ ಹೇಗೆ ಚೇಂಜ್ ಮಾಡೋದು ಅಂದರೆ, ಇಲ್ಲಿ ನೋಡಿ ಫಂಕ್ಷನ್ಸ್ ಇದೆಯಲ್ಲ, ಇದನ್ನು ಟಚ್ ಮಾಡಬೇಕು. ಈಗ ಚೇಂಜ್ ಆಯಿತು ನೋಡಿ, ದೋಸೆ ಚಪಾತಿಗೆ ಬಂತು. ಇದು ಇನ್ನೊಂದು ಸತಿ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಡೀಪ್ ಫ್ರೈಗೆ ಚೇಂಜ್ ಆಯಿತು. ಇದನ್ನು ಚೇಂಜ್ ಮಾಡ್ತಾಯಿದ್ರೆ ಸಾಕು, ಆಟೋಮೆಟಿಕ್ ಅಲ್ಲೇ ಚೇಂಜ್ ಆಗುತ್ತೆ. ಈಗ ನಾನು ಮಿಲ್ಕ್ ಇಕ್ತೀನಿ ನೋಡಿ. ಇದನ್ನು ಟಚ್ ಮಾಡ್ತಾಯಿದ್ರೆ ನಾವು ಯಾವ್ದು ಬೇಕೋ ಅದಕ್ಕೆ ಸೆಲೆಕ್ಟ್ ಆಗ್ತಾ ಇರುತ್ತೆ. ನೋಡಿ ಇಕ್ತೀನಿ. ಬಾಯ್ಲಿಂಗು, ಕರ್ರಿ, ಸೌಟು, ಪ್ರೆಷರ್ ಕುಕ್ಕರು. ನಾವೀಗ
ಮಿಲ್ಕಲ್ಲಿ ಇಕ್ಕಿದ್ದೀನಿ 80 ಸೆಲ್ಸಿಯಸ್ ಬರ್ತಾ ಇದೆ, ಅಂದರೆ 120 ವಾಟ್ಸ್ ತಗೊತಾ ಇದೆ. ಸಖತ್ ಫಾಸ್ಟಾಗಿ ನೀರು ಬಿಸಿ ಆಗ್ತಾ ಇದೆ. ತೋರಿಸ್ತೀನಿ. ಆಮೇಲೆ ಈಗ ಬಾಯ್ಲ್ ಆಗ್ತಿದೆಯಲ್ಲ, ನಮಗೆ ಸಾಕು ಅಂದರೆ ಸೆಂಟ್ರಲ್ಲಿ ನಾವು ನಿಲ್ಲಿಸ್ಬೇಕು ಅಂದರೆ ಪುಷ್ ಮಾಡಿದ್ರೆ ನಿಂತೋಗುತ್ತೆ. ಅದಾದಮೇಲೆ ಇದು ಟೈಮರ್ ಇದೆಯಲ್ಲ, ಟೈಮ್ ಸೆಟ್ಟಿಂಗು ಇಲ್ಲಿ ನೋಡಿ, ನಾವು ಆನ್ ಮಾಡ್ಕೊಬೇಕು, ಟೈಮ್ ಸೆಟ್ ಮಾಡಬೇಕು. ಇಲ್ಲಿ ನೋಡಿ 20 ಮಿನಿಟ್ಸ್ ಇದೆ, ಚೇಂಜ್ ಮಾಡ್ಕೊಂಡು 21 ಮಿನಿಟ್ಸ್. ಡೌನ್ ಮಾಡಬೇಕಂದ್ರೆ ಈ ಕಡೆ ಇಲ್ಲಿದೆ ನೋಡಿ, ಡೌನ್ 19 ಮಿನಿಟ್ಸ್. ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ಇಕ್ಕಣ ಸಾಕು. 2 ಮಿನಿಟ್ಸ್ ಇಕ್ಕಿದ್ದೀನಿ. ಟೂ ಮಿನಿಟ್ಸ್ ನೋಡ್ಕೊಳ್ಳಿ, ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಏನೇ ಆಗಲಿ ನಾವು ಟೆಂಪರೇಚರ್ ರೈಸ್ ಮಾಡ್ಕೊಬೇಕಾದ್ರೆ ಅಪ್ ಈ ಕಡೆ ಇರುತ್ತೆ, ಡೌನ್ ಮಾಡ್ಕೊಬೇಕಾದ್ರೆ ಈ ಕಡೆ ಡೌನ್ ಅಂತ ಇರುತ್ತೆ. ಇದು ಟೈಮರ್, ಇದು ಸ್ಟಾಪ್ ಮಾಡೋದು, ಪುಷ್ ಮಾಡೋದು, ಅಂದರೆ ಸದ್ಯದಲ್ಲಿ ಪುಷ್ ಮಾಡೋದು. ಇದು ದೋಸೆದು ಇಷ್ಟು ತುಂಬ ಸಿಂಪಲ್. ಇದು ಫಂಕ್ಷನ್ ಕೀ, ನಾವು ಏನಕ್ಕೆ ಬೇಕೋ ಚೇಂಜ್ ಮಾಡ್ಕೊಳ್ಳೋದು ಫಂಕ್ಷನ್ ಕೀ. ಇದು ಆನ್ ಆ್ಯಂಡ್ ಆಫು. ಇದು ಆಫ್ ಮಾಡಿದ್ಮೇಲೆ ಫ್ಯಾನ್ ರನ್ನಿಂಗಲ್ಲೇ ಇರುತ್ತೆ. ನಾನು ಆಫ್ ಮಾಡ್ತೀನಿ. ನೋಡಿ ವಾಟರ್ ಎಷ್ಟು ಬಾಯ್ಲ್ ಆಗ್ತಿದೆ ಅಂದರೆ, ವಾಟರ್ ನೋಡ್ಕೊಳ್ಳಿ. ಪ್ರೆಷರ್ ಕುಕ್ಕರ್ ಇಕ್ತೀನಿ ನೋಡಿ ನಾನು ಇವಾಗ. ತುಂಬ ಫಾಸ್ಟಾಗಿ ಬಾಯ್ಲ್ ಆಗುತ್ತೆ ಬಾಸ್. ನೋಡಿ ಚೇಂಜ್ ಮಾಡ್ತೀನಿ. ಈಗ ನೋಡಿ ಬಾಯ್ಲಲ್ಲಿದೆ, ಎಷ್ಟು ಫಾಸ್ಟಾಗಿ ಬಾಯ್ಲ್ ಆಗ್ತಿದೆ ನೋಡಿ. ತುಂಬ ಫಾಸ್ಟಾಗಿ, ಗ್ಯಾಸ್ಗಿಂತ ತುಂಬ ಫಾಸ್ಟ್ ಬಾಯ್ಲ್ ಆಗುತ್ತೆ. ನನಗೆ ಸಾಕು, ಆಫ್ ಮಾಡ್ತೀನಿ. ಆಫ್ ಮಾಡಿದ್ರೂ ಪ್ಯಾನ್ ರನ್ ಆಗ್ತಾನೆ ಇರುತ್ತೆ. ಯಾಕೆ ರನ್ ಆಗುತ್ತೆ ಅಂದರೆ ಕಾಯಿಲು ಹೀಟ್ ಬಂದಿರುತ್ತೆ. ಸೊ ಅದನ್ನು ಕೂಲ್ ಆಗೋವರೆಗೂ ಫ್ಯಾನ್ ಆಫ್ ಆಗಲ್ಲ. ಫ್ಯಾನ್ ಆಫ್ ಆದಮೇಲೆ ನಾವು ಮೇಲ್ಗಡೆ ಸ್ವಿಚ್ ಆಫ್ ಮಾಡಬೇಕು. ಅದಕ್ಕೆ ಮುಂಚೆ ಆಫ್ ಆಗಬಾರ್ದು, ಯಾಕಂದರೆ ಮೇಲ್ಗಡೆ ಇದು ಗ್ಲಾಸು ಓವರ್ ಟೆಂಪರೇಚರ್ ಬಂದರೆ ನಮಗೆ ಕಾಯಿಲ್ ಹೋಗೋ ಚಾನ್ಸಸ್ ಇರುತ್ತೆ, ಗ್ಲಾಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಫ್ಯಾನ್ ಆಫ್ ಆದಮೇಲೆ ಪ್ಲಗ್ ತೆಗೀರಿ, ಸ್ವಿಚ್ ಆಫ್ ಮಾಡಿ. ಇಷ್ಟ ಗೈಸ್. ಇದ್ರ ಫ್ಯೂಚರ್ಸ್ ಏನು ಅಂದರೆ ಗ್ಯಾಸ್ಗಿಂತ ಇನ್ನೂ ತುಂಬ ಫಾಸ್ಟಾಗಿ ಆಗುತ್ತೆ. ಚೆನ್ನಾಗಿದೆ, ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಒನ್ ಇಯರ್ ವಾರಂಟಿ ಕೊಡ್ತಾನೆ. ಮೇಲ್ಗಡೆ ಎಲ್ಲ ಇದೆಲ್ಲ ಫುಲ್ಲು ಗ್ಲಾಸ್ ಟೈಪ್ ಇದೆ, ಆದರೆ ಇದೆಲ್ಲ ಏನು ಬಿಸಿ ಬರಲ್ಲ. ಆಫ್ ಮಾಡಿದೆ, ಆನ್ ಮಾಡಿದ್ದೀನಿ. ಇದೆಲ್ಲ ಫುಲ್ ಗ್ಲಾಸ್ ಟೈಪು. ಬಿಸಿಯಾಗಿರೋದನ್ನು, ಬಿಸಿ ನೀರನ್ನ ಇದ್ರ ಮೇಲೆ ಇಡಬಾರ್ದು, ಬೇಗ ಹೋಗ್ಬಿಡುತ್ತಂತೆ ಈ ಗ್ಲಾಸು. ಮತ್ತು ನಾವೇನಾದರೂ ಅಡುಗೆ ಆದಮೇಲೆ ನಾವು ಇಮ್ಮಿಡಿಯೇಟು ಆಫ್ ಮಾಡಿ ಅಲ್ಲಿ ಸ್ವಿಚ್ ಆಫ್ ಮಾಡಿ ಕಿತ್ತಾಕಬಾರ್ದು. ಯಾಕಂದರೆ ಇದು ಏನೋ ಆ ಕಾಯಿಲ್ ಇದೆಯಲ್ಲ, ಆ ಕಾಯಿಲ್ ಕೂಲ್ ಆಗೋವರೆಗೂ ಫ್ಯಾನ್ ಆಫ್ ಆಗಬೇಕು ಫಸ್ಟು. ಫ್ಯಾನ್ ಆಫ್ ಆದ ನಂತರ ನಾವು ಸ್ವಿಚ್ ಆಫ್ ಮಾಡಬೇಕು. ಇಲ್ಲಾಂದರೆ ಬೇಗ ಕಾಯಿಲ್ ಹೋಗ್ಬಿಡೋದು, ಈ ಗ್ಲಾಸ್ ಹೋಗ್ಬಿಡೋ ಚಾನ್ಸಸ್ ಇರುತ್ತಂತೆ. ಸೊ ನಾವು ಫ್ಯಾನ್ ಆಫ್ ಆಗೋವರೆಗೂ ನಾವು ಸ್ವಿಚ್ ಆಫ್ ಮಾಡಬಾರ್ದು. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.